ನನ್ನ ಅಪೇಕ್ಷೆ, ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ, ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿಯ ಸರ್ವಾಧಿಕಾರಿ ರೂಪದಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು ಅನ್ನೋಂಥ ಎಲ್ಲರದ್ದು ಅಪೇಕ್ಷೆ ಇದೆ. ಅದೇ ನಂದು ಅಪೇಕ್ಷೆ ಇದೆ. ಈ ಚುನಾವಣೆ ಮುಗೀತಿದ್ದಂಗೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಅಭಿಪ್ರಾಯಗಳನ್ನ ಹೇಳಿ ರಾಜ್ಯದ ವಿಧಾನಸಭೆನ BJP ನಾವು ಹಿಡಿತೀವಿ ಅನ್ನೋ ವಿಶ್ವಾಸ ನನಗಿದೆ. ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅವ್ರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು. ಯಾಕೆಂತಂದರೆ 6 ತಿಂಗಳು ತನಕನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಟ್ಕೊಂಡು ಬಲವಂತ ಮಾಡಿ ಯಡಿಯೂರಪ್ಪನವರು ತನ್ನ ಮಗನ್ನೇ ತಂದು ಮಾಡಿಕೊಂಡ್ರಲ್ಲ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ. ಕೆಲಸ ಮಾಡಿದಂಥ ಯತ್ನಾಳ್ ಮಾಡಲಿಲ್ಲ ರಾಜ್ಯಾಧ್ಯಕ್ಷರು, ಬಹಳ ಪ್ರಯತ್ನ ಮಾಡ್ತಾ ಇದ್ದಂಥ CT ರವಿ ರಾಜ್ಯಾಧ್ಯಕ್ಷರು ಅವ್ರಿಗೆ ಮಾಡಲಿಲ್ಲ. ಅದೇ ರೀತಿ ನಾನು ಹೇಳ್ಕೊಂಡೆ, ನಾನು ಚುನಾವಣಾ ಚಟುವಟಿಕೆಗಳಲ್ಲಿ ನೀವು ಸ್ಪರ್ಧೆ ಮಾಡಬಾರ್ದು ಅಂತ ಲೆಟ್ರ್ ಬಿಟ್ಟು ಬಿಸಾಕಿದ ನಂತರ ನಾನು ಸಂಘಟನೆ ಕೆಲಸ ಕೊಡಿ ಅಂತಾನೆ ಬಾಯಿ ಬಿಟ್ಟು ನಾನು ಕೇಳಿದ್ದೆ. ಯಾವ ಗವರ್ನರು ಬೇಡ ಅಂತ ನಾನು ಹೇಳಿದ್ದೆ. ಈಗ ನನಗಾರು ಕೊಡ್ಬೋದು ಇತ್ತು ಒಬ್ಬ ಹಿಂದುಳಿದ ವರ್ಗದವರು ಅಂತ. ಲಿಂಗಾಯತರ CT ರವಿ ಒಕ್ಕಲಿಗರ CT ರವಿ ಕೊಡ್ಬೋದಿತ್ತು, ಲಿಂಗಾಯತರ ಯತ್ನಾಳಿಗೆ ಕೊಡ್ಬೋದಿತ್ತು, ಬ್ಯಾಕ್ವರ್ಡ್ ಬೇಕಾ ನನಗೆ ಕೊಡ್ಬೋದಿತ್ತು. ಎಲ್ಲ ಬಿಟ್ಟರು ಅವ್ರ ಮಗನ್ನೇ ಮಾಡಿಸ್ಕೊಂಡು ಹಠ ಮಾಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರ ನಡವಳಿಕೆಯೂ ಕೂಡ ರಾಜ್ಯ ಅಧ್ಯಕ್ಷ ಆಗ್ತಿದೆ, ರಾಜ್ಯ ಪದಾಧಿಕಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ನಾಯಕನೂ ಕೇಳಿದೇನೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು. ಅದು ಒಂದು ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆನೂ ಮಾಡಿದ್ರು, ಹಿಂಗೆ ಯಾಕೆ ಮಾಡಿದ್ರಿ ಅಂತ. ತಪ್ಪಾಯಿತು ಅಂದರು. ಇಂಥ ತಪ್ಪುಗಳಾಗೋದಕ್ಕೆ ಬಿಡಲ್ಲ. ಇವರು ರಾಜೀನಾಮೆ ನಾವು ತೊಗೊಂಡಂಥ ದಿನ ಹತ್ರ ಬರುತ್ತೆ. ಮುಂದುವರಿಯಲಿ. ಯಾರೇ ಬಂದು ಹೇಳಿದ್ರು ಕೂಡ ತುಂಬ ಸ್ಪಷ್ಟವಾಗಿ ಯಾವ ಉದ್ದೇಶಕ್ಕೆ ನಾನು ಈ ಚುನಾವಣೆ ನಿಲ್ತಾ ಇದ್ದೀನಿ ಸ್ಪಷ್ಟ ಮಾಡಿದ್ದೀನಿ ಅವರಿಗೆ. MLA ಆಗಬೇಕು ಅಂತಂತಿದ್ರೆ ಕಳೆದ ಬಾರಿನೇ ಅವರು ಹೇಳಿದಾಗ ಹಠ ಮಾಡಿನ ಚುನಾವಣೆ ನಿಂತಿದ್ರೆ ಶಿವಮೊಗ್ಗ ಜನ ನನಗೆ 100ಕ್ಕೆ 100 ಗೆಲ್ಲಿಸ್ತಿದ್ರು. ನನ್ನ ಉದ್ದೇಶ ಅದಲ್ಲ, ಕೇಂದ್ರ ನಾಯಕರು ಮಾತು ಕೇಳಬೇಕು ಅಂತ ನಾನು ಸಂಘಟನೆ ಅಂಶವನ್ನು ಸೂಚನೆ ಪರಿಪಾಲನೆ ಮಾಡಿದೆ. ನಿಮ್ಮ ನಿರ್ಧಾರದಿಂದ ರಾಜ್ಯಾದ್ಯಂತ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ. ನಿಜ, ಎಲ್ಲರೂ ಕೂಡ ಸಂಘಟನೆ ಉಳಿಸೋಕೆ ಈಶ್ವರಪ್ಪ ಹೊರಟಿದ್ದಾರೆ, ನಾವು ಅವ್ರ ಜೊತೆಗಿದ್ದೇವೆ. ಹಿಂದುತ್ವ ಉಳಿಸೋದಕ್ಕೆ ಈಶ್ವರಪ್ಪ ಹೊರಟಿದ್ದಾರೆ, ನಾವು ಅವ್ರ ಜೊತೆಗಿದ್ದೇವೆ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ನಮ್ಮ ಜೊತೆ, ನಾವು ಅವ್ರ ಜೊತೆಗಿದ್ದೇವೆ ಅನ್ನೋದ್ರ ದಿನಾ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ನನಗೆ ಈ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಅತಿ ಹೆಚ್ಚು ಸ್ಫೂರ್ತಿ ಸಿಗ್ತಾ ಇದೆ. ರಾಜ್ಯಾದ್ಯಂತ ನಿಮ್ಮ ಬೆಂಬಲಿಗರು ಯಾವ ನಿರ್ಧಾರ ತಗೋಬೇಕು? ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ನಿಮ್ಮ ಬೆಂಬಲಿಗರು ಯಾವ ನಿರ್ಧಾರ ತಗೋಬೇಕು? ಭಾರತೀಯ ಜನತಾ ಪಾರ್ಟಿ 27 ಕ್ಷೇತ್ರದಲ್ಲಿ ಗೆಲ್ಲಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ನಿಂತಿರೋದು ಪಕ್ಷವನ್ನು ಉಳಿಸೋದಕ್ಕೆ, ಹಿಂದುತ್ವವನ್ನು ಉಳಿಸೋದಕ್ಕೆ, ಸರ್ವಾಧಿಕಾರಿ ಕುಟುಂಬ ಧೋರಣೆನ ವಿರೋಧ ಮಾಡೋದಕ್ಕೆ. ಹಾಗಾಗಿ ಆ ಒಂದು ರಾಘವೇಂದ್ರ ಅವರನ್ನು ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯ ಕಟ್ಟ ಅನುಯಾಯಿ ನಾನು. ನನ್ನ ಗೆಲ್ಲಿಸಬೇಕು. ಗೆದ್ದ ತಕ್ಷಣ BJP ಮತ್ತು ನಾನು ಹೋಗೋಣ, ಮತ್ತು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋಕ್ಕೆ ಕೈ ಎತ್ತೋದು ನಾನೇ.